ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಆಧಾರಿತ ಸೋಳಿಗರು, ಜೇನು ಕುರುಬ ಮತ್ತು ಬೆಟ್ಟ ಕುರುಬ ಜನಾಂಗಗಳು ಜಾಸ್ತಿ ಅರಣ್ಯದಲ್ಲೇ ವಾಸವಾಗಿರೋದ್ರಿಂದ ಅವರು ಅರಣ್ಯ ಬಿಟ್ಟು ಬರೋದಕ್ಕೆ ತುಂಬ ಭಯ ಪಡ್ತಾರೆ. ಮತ್ತೇನೆಂದರೆ ನಾಟಿ ಪದ್ಧತಿ ಜಾಸ್ತಿ ಇರುತ್ತೆ, ಕೈ ಔಷಧಿ, ಆಯುರ್ವೇದ ಅದನ್ನು ಅರ್ಧ ಟ್ರೀಟ್ಮೆಂಟ್ ಮಾಡೋದ್ರಿಂದ ಹೆಚ್ಚು ಸಾವು ನೋವುಗಳು ಸಂಭವಿಸ್ತಾ ಇರುತ್ತೆ. ನಮ್ಮ ಸಮುದಾಯದಿಂದ ಯಾರಾದರೂ ಒಬ್ಬರು ಆಸ್ಪತ್ರೆಯಲ್ಲಿದ್ದರೆ ನಮಗೆ ಚೆನ್ನಾಗಿ ಆರೋಗ್ಯನ ಸಂಪೂರ್ಣ ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡಿಸು ಕಳಿಸ್ತಾರೆ ಅನ್ನೋ ಇದಕ್ಕೋಸ್ಕರ ಇವಾಗ ನಾವು ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಸಂಪೂರ್ಣ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಕೊಡಿಸಿ ನಂತರ ಅವ್ರ ಮನೆಗೆ ಜೋಪಾನವಾಗಿ ತಲುಪಿಸುವಂಥ ವ್ಯವಸ್ಥೆ ನಾವು ಕೈಗೊಂಡಿದ್ದೀವಿ. ನಾವು ಎಷ್ಟೇ ಏನೇ ಸಂಪಾದನೆ ಮಾಡಿದ್ರೂ ಜನಗಳಿಗೆ ಸೇವೆ ಮಾಡೋದ್ರಲ್ಲಿ ಸಿಗುವಂಥ ಸಮಾಧಾನ ಯಾವುದ್ರಲ್ಲೂ ಸಿಗಲ್ಲ. ನನ್ನ ಹೆಸರು ಬೇಬಿಜಿ. ನಾನು ಚಾಮರಾಜನಗರ ಜಿಲ್ಲೆಯಲ್ಲಿ ಆದಿವಾಸಿ ಆರೋಗ್ಯ ಸಂಯೋಜಕರಾಗಿ ಕಳೆದ 2.5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತು ಎಡಬೆಟ್ಟು ಹಾಸ್ಪಿಟ್ಲಲ್ಲಿ. ಚಾಮರಾಜನಗರದಲ್ಲಿ ಮನೋನುದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗಲ್ಲಿ JNM ನರ್ಸಿಂಗನ್ನು 3.5 ವರ್ಷಗಳ ಕಾಲ ಮುಗಿಸಿ ನಂತರ ಬೆಂಗಳೂರಿನಲ್ಲಿ ಕಳೆದ 5 ರಿಂದ 6 ವರ್ಷದವರೆಗೆ ಕಾರ್ಯನಿರ್ವಹಿಸಿರ್ತೀನಿ. ಆ ಸಮಯದಲ್ಲಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಆದಿವಾಸಿ ಆರೋಗ್ಯ ಸಂಯೋಜಕರು ಮತ್ತು ತಾಲೂಕು ಆದಿವಾಸಿ ಕಾರ್ಯಕರ್ತೆಯರು ಅಂತ ಇದು ಸ್ಟಾರ್ಟ್ ಆಗುತ್ತೆ, ಸ್ಕೀಮ್ ಸ್ಟಾರ್ಟ್ ಆಗುತ್ತೆ. ನಮಗೆ ಕಾಲ್ ಮಾಡ್ತಾರೆ. ಹಾಗಾಗಿ ನನ್ನ ತಂದೆಯವರು ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟು ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋ ಸಮಯದಲ್ಲೇ ನನ್ನಿಂದ ಅಪ್ಲಿಕೇಶನ್ ಹಾಕಿಸ್ತಾರೆ. ಈ ಅಪ್ಲಿಕೇಶನ್ ಕಾಲ್ ಆದಾಗ ಅದರಲ್ಲೇ ಕೊಟ್ಟಿರ್ತಾರೆ ಗೌರವಧನ 15,000 ಕೊಡ್ತಾಯಿದ್ದೀವಿ, ಮತ್ತು ಈ ಥರ ತಾಲೂಕು ಲೆವೆಲಲ್ಲಿ ಮಾಡಿದ್ರೆ 12,000 ಗೌರವಧನ ಕೊಡ್ತೀವಿ ಅಂತ. ಸೊ ಹಾಗಾಗಿ ನಮ್ಮ ಮನೇಲಿ ಡಿಸ್ಕಷನ್ ಆಗುತ್ತೆ, ಏನು ಮಾಡೋದು, ನೀನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ 30,000 35,000 ಈ ಥರ ಇತ್ತು. ಇಲ್ಲಿ ಸಮುದಾಯದಕ್ಕೆ ಸೇವೆ ಮಾಡಬೇಕು ಅಂತ ಬಂದರೆ 15,000ಕ್ಕೆ ನೀನು ಮಾಡ್ತೀಯಾ ಅಂತ ಕೇಳ್ತಾರೆ. ಸೊ ನಾನು ಯೋಚನೆ ಮಾಡಿದ್ದು ಆವಾಗ ಏನಂತಂದರೆ ನಾವು ಎಷ್ಟೇ ಏನೇ ಸಂಪಾದನೆ ಮಾಡಿದ್ರೂ ಜನಗಳಿಗೆ ಸೇವೆ ಮಾಡೋದ್ರಲ್ಲಿ ಸಿಗುವಂಥ ಸಮಾಧಾನ ಯಾವುದ್ರಲ್ಲೂ ಸಿಗಲ್ಲ. ಹಾಗಾಗಿ ನಾವು ಮಾಡೋಣ, ಏನಾದರೂ ಆಗಲಿ ಕಷ್ಟ ಸುಖನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಇಂಟ್ರಡ್ಯೂಸ್ ಆಗ್ತೀವಿ. ನಮ್ಮ ಸಮುದಾಯದಿಂದ ಯಾರಾದರೂ ಒಬ್ಬರು ಆಸ್ಪತ್ರೆಯಲ್ಲಿದ್ದರೆ ನಮಗೆ ಚೆನ್ನಾಗಿ ಆರೋಗ್ಯನ ಸಂಪೂರ್ಣ ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡಿಸು ಕಳಿಸ್ತಾರೆ ಅನ್ನೋ ಇದಕ್ಕೋಸ್ಕರ ನಮ್ಮನ್ನು ಸೆಲೆಕ್ಟ್ ಮಾಡಿದರು. ನಮ್ಮ ಸಮುದಾಯದವರು ಕಾಡಿಂದ ಹೊರಗಡೆ ಬರೋದಕ್ಕೆ ತುಂಬ ಭಯ ಪಡ್ತಾರೆ. ಯಾಕಂದರೆ ಇಲ್ಲ ನಾವು ಹೋದರೆ ಆಸ್ಪತ್ರೆಗೆ ಹೋದರೆ ಏನು ಮಾಡಿಬಿಡ್ತಾರೋ, ಏನು ಆಗಿಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಅವರು ಒಂದು ದಿನ ಕೂಡ ಇರೋದಕ್ಕೆ ವಿಲ್ಲಿಂಗ್ ಇರಲ್ಲ. ಸೊ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಅವರಿಗೆಲ್ಲರಿಗೂ. ಬಂದಮೇಲೆ ಅವ್ರನ್ನ ರಿಸೀವ್ ಮಾಡಿ ಅಲ್ಲಿ OPDಯಲ್ಲಿ ಕೌಂಟ್ರಲ್ಲಿ ಏನಿರುತ್ತೆ ಅಲ್ಲಿ ಹೋಗಿ ಅವರಿಗೆ ಗೈಡ್ ಮಾಡೋದು. ಈ ಥರ ಒಂದು ಸ್ಲಿಪ್ ತಗೊಳ್ಳಿ, ನೀವು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಸ್ಲಿಪ್ ತಗೊಂಡು ಆಮೇಲೆ ಅಲ್ಲಿ ಡಾಕ್ಟ್ರುಗಳು ಯಾರ್ಯಾರ ಹತ್ರ ತೋರಿಸ್ಬೇಕು ಮಾಡಬೇಕು ಅದನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸಿ ಇಷ್ಟು ದಿನ ಇರಬೇಕಾಗುತ್ತೆ, ಇಷ್ಟು ದಿನ ಆದಮೇಲೆ ನಾನೇ ಕಳಿಸ್ಕೊಡ್ತೀನಿ. ಯಾವುದೇ ಒಂದು ನಮ್ಮ ಕಮ್ಯುನಿಟಿಯಿಂದ ಬಂದಾಗ ಸ್ವಲ್ಪ ಪಾಸಿಟಿವ್ ಆಗಿ ಹೇಳಿ, ಕಂಡೀಷನ್ ಎಷ್ಟೇ ಕ್ರಿಟಿಕಲ್ ಇದ್ದರೂ ಈ ಥರ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋದು ರೀತಿ ಇರುತ್ತೆ ಎಲ್ಲದಕ್ಕೂ. ಇಲ್ಲ ಇದೆ ಬಂದಷ್ಟು ಇಲ್ಲ ಆಗಲ್ಲ, ಉಳಿಯಲ್ಲ, ಮಾಡಲ್ಲ ಅನ್ನೋ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಡಿ. ಅವರಿಗೆ ಏನೇ ಇದ್ದರೂ ಫಸ್ಟು ನನ್ನ ಜೊತೆ ಕಮ್ಯುನಿಕೇಟ್ ಮಾಡಿ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಪಾಸಿಬಿಲಿಟಿ ಆಸ್ಪತ್ರೆಯಲ್ಲಿ ಏನು ನಮ್ಮ ಸಮುದಾಯದವ್ರಿಗೆ ಕೊಡಿಸ್ಬೇಕು ಅದನ್ನು ಕೊಡಿಸ್ತಾ ಇದ್ದೀನಿ. ನನಗೆ ಮುಟ್ಟಾಯ್ತಾಯಿತು. ಆಗ ತುಂಬ ಬ್ಲಡ್ ಹೋಗ್ತಾ ಇರೋದ್ರಿಂದ ನನಗೆ ಏನು ಮಾಡೋಕ್ಕಾಯ್ತಿರ್ಲಿಲ್ಲ. ಆಗ ನನಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಆಗ ಕೊಳ್ಳೇಗಾಲದ ಆಸ್ಪತ್ರೆಗೆ ಹೋಗಿ ತೋರಿಸ್ದೆ. ಅಲ್ಲಿ ಇಲ್ಲಾಗಲ್ಲ, ನಗರಕ್ಕೆ ಹೋಗಿ ಅಂತ ಬರ್ಕೊಟ್ರು. ನಗರದಲ್ಲಿ ಹೋಗಿ ಸೇರಿತು. ಅಲ್ಲಿ ಬ್ಲಡ್ ಕಟ್ಸ್ಬೇಕು ಅಂತ ಹೇಳಿದ್ರು. ಆಗ ನಮಗೆ ಎಲ್ಲಿ ಕಟ್ಸ್ಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ.
ಆಮೇಲೆ ಬೇಬಿ ಮೇಡಮ್ ಅವ್ರು ಬಂದು ಎಲ್ಲನೂ ತೋರಿಸಿ ಡಾಕ್ಟ್ರ್ ಹತ್ರ ಬ್ಲಡ್ ಚೆಕಪ್ ಮಾಡಿಸಿ ಅವರೇ ಎಲ್ಲ ನೋಡಿಕೊಂಡ್ರು. ಬರೋ ತನಕ ಏನು ತೊಂದರೆನೂ ಇಲ್ಲ. ಈಗ ಪರವಾಗಿಲ್ಲ, ಸುಮಾರಾಗಿ ಚೆನ್ನಾಗಿದ್ದೀನಿ. ನಾನು ನನ್ನ ಕೆಲಸಕ್ಕೆ ಜಿಲ್ಲಾ ಆದಿವಾಸಿ ಆರೋಗ್ಯ ಸಂಯೋಜಕರಿಗೆ ಸೇರ್ಕೊಂಡ್ಮೇಲೆ ಫಸ್ಟು ಭೇಟಿ ನೀಡಿದ ಸ್ಥಳಗಳಿಗೆ ಅಲ್ಲಿಗೆ ಹೋಗ್ಬೇಕಾದ್ರೇ ತುಂಬ ಇಂಟೀರಿಯರ್ ಪ್ಲೇಸ್, ಅದು ಇಂಟೀರಿಯರ್ ಫಾರೆಸ್ಟ್ ಆಗಿರೋದ್ರಿಂದ ತುಂಬ ಕಷ್ಟ. ನಮಗೆ ಹೋಗೋದಕ್ಕೂ ಕಷ್ಟನೇ, ಬರೋದಕ್ಕೂ ಕಷ್ಟನೇ. ಬಸ್ಗಳ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಮತ್ತು ಇನ್ನೊಂದೇನೆಂದರೆ ಅಲ್ಲಿ ನಾವು ಹೋಗುವಂಥ ಜಾಗಗಳಲ್ಲಿ ನಮಗೆ ಸೇಫ್ಟಿನೂ ಇರಲ್ಲ. ಯಾಕಂದರೆ ಕಾಡು ಮಧ್ಯದಲ್ಲಿ ಹೋಗಬೇಕು. ಅಲ್ಲಿ ಎಲ್ಲ ಮನೆಗಳೆಲ್ಲನೂ ಒಂದೊಂದು ತುಂಬ ತುಂಬ ದೂರದಲ್ಲಿ ಇರುತ್ತೆ. ಅದೂ ಮತ್ತೇನೆಂದರೆ ಜನಗಳಿಗೆ ಈಗ ಹೊಸಬ್ರು ಬಂದ ತಕ್ಷಣ ಅವ್ರಿಗೂ ಭಯ, ಯಾರು ಏನು ಅಂತ ಗೊತ್ತಿಲ್ಲದೆ ನಾವು ಹೆಂಗೆ ದಾಖಲಾತಿ ಕೊಡೋದು ಅನ್ನೋ ಥರ ಚಾಲೆಂಜಸ್ ಫೇಸ್ ಮಾಡಿದೆ ನಾನು. ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ ಹುಟ್ಟಿದ್ದಿಂದ ಹಿಡಿದು ನರ್ಸಿಂಗು ಸ್ಟಾಫ್ ನರ್ಸಾಗಿ ವರ್ಕ್ ಮಾಡೋ ತನಕನೂ ನಾನು ನನ್ನ ತಂದೆ ತಾಯಿ ಎಲ್ಲರೂ ಅರಣ್ಯವನ್ನು ಬಿಟ್ಟು ಸ್ವಲ್ಪ ವಿಲೇಜಲ್ಲಿ ಜೀವನ ನಡೆಸ್ತಿದ್ದರಿಂದ ನನಗೆ ಅರಣ್ಯದಲ್ಲಿ ನಮ್ಮ ಸಮುದಾಯದವರು ಹೇಗೆ ಜೀವನ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಆಡಿಗಳು ಮತ್ತು ಕಾಲೋನಿಗಳನ್ನ ಭೇಟಿ ನೀಡಿದಾಗಲೇ ನನಗೂ ಗೊತ್ತಾಗಿದ್ದು, ನಾನು ಈ ಕೆಲಸಕ್ಕೆ ಬಂದ ಮೇಲೆ ನಾನು ನನ್ನ ಸಮುದಾಯದ ಬಗ್ಗೆ ನಾನೇ ಸಂಪೂರ್ಣವಾಗಿ ತಿಳ್ಕೊಂಡಿದ್ದು ನನಗೆ ತುಂಬ ಸಹಾಯ ಆಯಿತು. ಟ್ರೈಬಲ್ಗಳಿಗೆ ಯಾವುದೇ ಕಾಯಿಲೆ ಬರಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಈ ನಮ್ಮ ಜಿಲ್ಲಾ ಪರಿಷತ್ ಹೊರಗಳ ಕಲ್ಯಾಣ ಇಲಾಖೆಯಿಂದ ಇವ್ರನ್ನ ಬೇಬಿ ಅವ್ರನ್ನೂ ಮತ್ತು ತಾಲೂಕು ಲೆವೆಲಿಂದ ಆಯ್ಕೆ ಮಾಡಿದಾಗ ಆ ಗಿರಿಜನರ ಆಡಿಗಳಲ್ಲಿ ದಿರಿಗನು ಸುಮಾರು ಅಂದರೆ ಒಂದು 4ರಿಂದ 6 ಪೇಷಂಟ್ಗಳು ಅವ್ರನ್ನ ಕರ್ಕೊಂಡು ಬರ್ತಿದ್ರು. ಇಷ್ಟು ಜನನ ತಂದು ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಿ ಮತ್ತು ಅಡ್ಮಿಟ್ ಮಾಡಿ ವಾಸೆ ಮಾಡಿ ಕರ್ಕೋಗೋದನ್ನ ನಾನು ಆವಾಗ ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾವಾಗ ನಾನು ಈ ಥರ ಜನಗಳ ಜೊತೆ ಒಡನಾಟ, ಅವ್ರ ಕಾಲೋನಿಗಳಿಗೆ ಮತ್ತು ಹಾಡಿಗಳಿಗೆ ಭೇಟಿ ನೀಡಿ ಅವ್ರ ಜೊತೆ ಪರಿಚಯ ಆದಮೇಲೆ ಅವರು ಇವಾಗ 2.5 ವರ್ಷ ಆಗ್ತಾ ಬರ್ತಾ ಇದೆ. ಹಾಗಾಗಿ ಅವ್ರಿಗೆ ನಾನು ತುಂಬ ಜಾಸ್ತಿ ಪರಿಚಯ ಆಗಿದ್ದೀನಿ. ಅವ್ರು ನನ್ನನ್ನು ಇವಾಗ ತುಂಬ ಚೆನ್ನಾಗಿ ಎಲ್ಲೇ ಇದ್ರೂ ಮಾತಾಡ್ತಾರೆ. ಮತ್ತು ಬಂದ ತಕ್ಷಣ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಥರನೇ ನನ್ನ ಟ್ರೀಟ್ ಮಾಡ್ತಾರೆ. ಮನೆಗೆಲ್ಲ ಕರೀತಾರೆ ಇವಾಗ ಬಾ ಅಂತ ಈ ಥರ ಪಾಸಿಟಿವ್ನೆಸ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ. ಚಲ್ಲಿದರು ಮಲ್ಲಿಗೆಯ ಬನಸುರೇರಿ ಮೇಲೆ ಅಂದಾಗ ಸೆಂದ್ರಾಗ ಮೈಕಾರ ಮದ ಮೇಲೆ ಚಲ್ಲಿದರು ಮಲ್ಲಿಗೆಯ. ಟ್ರೈಬಲ್ ಹೆಲ್ತ್ ನ್ಯಾವಿಗೇಷನ್ ಮಾಡೆಲ್ ಏನಿದೆ ಸ್ಕೀಮು, ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಲ್ಲಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಇದರಿಂದ 2,000 ಮೇಲೆ ರೋಗಿಗಳನ್ನ ನಾವು ಗುಣಪಡಿಸಿ ಚಿಕಿತ್ಸೆ ಕೊಟ್ಟು ಅವರ ಆರೋಗ್ಯ ಕಾಪಾಡುವಲ್ಲಿ ತುಂಬ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಅನುಷ್ಠಾನ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಮತ್ತು ಇಡೀ ದೇಶದಲ್ಲಿ ಕೂಡ ನಮ್ಮಂಥ ಅರಣ್ಯಾಧಾರಿತ ಬುಡಕಟ್ಟು ಸಮುದಾಯದ ಎಲ್ಲ ಜನರಿಗೂ ಆರೋಗ್ಯ ಸೇವೆ ಸಂಪೂರ್ಣವಾಗಿ ಎಲ್ಲ ಆಸ್ಪತ್ರೆಯಲ್ಲೂ ನೀಡಬೇಕಾಗಿ ಸರ್ಕಾರದಲ್ಲಿ ನಾನು ಮನವಿ ಸಲ್ಲಿಸ್ತಾ ಇದ್ದೀನಿ.